ಚಿತ್ರದುರ್ಗದ ಬಸ್ ಅಪಘಾತದಲ್ಲಿ 5 ಮಂದಿ ಸಾವನ್ನಪ್ಪಿದ್ರಲ್ಲ, ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರವನ್ನ ಪ್ರಧಾನಮಂತ್ರಿಯಿಂದ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. 2 ಲಕ್ಷ ಪರಿಹಾರ ಕುಟುಂಬಸ್ಥರಿಗೆ. ಅಪಘಾತದಲ್ಲಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಿ ಪ್ರಧಾನಮಂತ್ರಿಗಳು ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಹಾಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಸಾವನ್ನಪ್ಪಿದವರ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಸಾಂತ್ವನವನ್ನು ಹೇಳಿದ್ದಾರೆ. ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ವಿಶ್ ಮಾಡಿದ್ದಾರೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳ ಪ್ರತಿಕ್ರಿಯೆ ಇದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಚಿತ್ರದುರ್ಗದಲ್ಲಿ ಜವರಾಯನ ಅಟ್ಟಹಾಸ. ಟ್ರಿಪ್ ಹೋದವರು ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರು ಮಾವಳ್ಳಿಯ 7 ಮಂದಿ ಹೋಗಿದ್ರು. ಬೆಂಗಳೂರಿನ ಮಾವಳ್ಳಿಯ 7 ಮಂದಿ ಹೋಗಿದ್ರು. ಟ್ರಿಪ್ಪಿಗೆ ಹೊರಟಿದ್ರು. ಬಸ್ನಲ್ಲಿ ಹೋಗ್ತಾ ಇದ್ರಲ್ಲ, ಈ ಪೈಕಿ 2 ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಓರ್ವ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. 7 ಮಂದಿಯಲ್ಲಿ 2 ಸಾವನ್ನಪ್ಪಿದ್ರೆ ಓರ್ವ ಸಾವು ಬದುಕಿನ ನಡುವೆ ಹೋರಾಟ. ವಿಕ್ಟೋರಿಯಾ ಆಸ್ಪತ್ರೆಗೆ ಮಂಜುನಾಥ್ರನ್ನ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತದೆ. ಗೆಳೆಯರ ಜೊತೆ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತ ಮಂಜುನಾಥ್ ಗೆಳೆಯರ ಜೊತೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. 23% ಸುಟ್ಟು ಹೋಗಿರುವಂಥದ್ದು ಮಂಜುನಾಥ್ ದೇಹ. ವಿಕ್ಟೋರಿಯಾ ಬರ್ನ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತದೆ. 23% ಅವರ ದೇಹ ಬರ್ನ್ ಆಗಿದೆ. ಬರ್ನ್ ವಾರ್ಡಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂಥದ್ದು. 7 ಮಂದಿ ಹೊರಟಿದ್ರು. 7 ಮಂದಿಯಲ್ಲಿ 2 ಸಾವನ್ನಪ್ಪಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇನ್ನೊಬ್ರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 23% ಅಷ್ಟು ಅವರ ದೇಹ ಬರ್ನ್ ಆಗಿರುವಂಥದ್ದು. ಉಳಿದಂಥ 4 ಸೇಫ್ ಆಗಿದ್ದಾರೆ. ಟೋಟಲಿ 5 ಸೇಫ್ ಆಗಿದ್ದಾರೆ, 2 ಸಾವನ್ನಪ್ಪಿದ್ದಾರೆ. ನಿಮಗೆ ಆ ಮೂಳೆಯನ್ನು ಸಂಗ್ರಹಿಸಿದ್ದನ್ನೆಲ್ಲ ತೋರಿಸ್ತಾ ಇದ್ವಿ. ಸೋಕೋ ಟೀಮ್ನವರು ಆ ದೇಹದ ಮೂಳೆಗಳನ್ನು ಭಾಗಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಮುದ್ದೆ ಆಗೋಗಿದೆ ಸುಟ್ಟು ಕರ್ಕಲಾಗಿರುವಂಥ ಹಿನ್ನೆಲೆಯಲ್ಲಿ. ಒಬ್ಬೊಬ್ಬರದ ಬಗ್ಗೆನೇ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಸಾಲು ಸರಣಿ ರಜೆಗಳಿದ್ದಾವೆ. ನಿನ್ನೆಯಿಂದಲೂ ರಜೆ. ಫ್ರೈಡೇ ಒಂದಿನ, ನಾಳೆ ಒಂದಿನ ರಜೆ ಹಾಕ್ಕೊಂಡ್ರೆ ಕಂಟಿನ್ಯೂಸ್ಲಿ 5 ಡೇಸ್ ರಜೆ ಆದಂತ ಆಗುತ್ತೆ. ಸೊ ಹೀಗಾಗಿ ಈ ಗೋಕರ್ಣ, ಕುಮುಟ, ನೇತ್ರಾಣಿ, ಮುರುಡೇಶ್ವರ, ದಾಂಡೇಲಿ ಈ ಭಾಗಕ್ಕೆಲ್ಲ ತುಂಬ ಜನ ಪ್ರವಾಸಿಗರು ಹೋಗ್ತಾರೆ. ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆ ಪ್ಲೇಸಸ್ಗಳು. ರಜೆ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಇಯರ್ ಎಂಡ್ ಬೇರೆ ಅಲ್ವಾ. ಸೊ ಹೀಗಾಗಿ ಪಾರ್ಟಿ ಮಾಡ್ಕೊಂಡ್ಬರೋಣ, ತಿರುಗಾಡ್ಕೊಂಡು ಬರೋಣ ಅಂತ ಹೊರಟಿದ್ದಂಥವ್ರು. ಚಿತ್ರದುರ್ಗ ಹೆದ್ದಾರಿಯಲ್ಲಿ ಘನಘೋರ ದುರಂತ ನಡೀತಲ್ಲ. ಬೆಂಗಳೂರಿನ ಅಪೋಲೋದಲ್ಲಿ 3ರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಬೆಂಗಳೂರಿನ ಅಪೋಲೋದಲ್ಲಿ 3ರನ್ನ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್, ಬನ್ನೇರುಘಟ್ಟ ರಸ್ತೆಯಲ್ಲಿದೆಯಲ್ಲ, ಆ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಅನಿರುದ್ಧ್, ಇಶಾ, ಅಮೃತಾಗೆ ಅಪೋಲೋದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸ್ನೇಹಿತೆಯರು, 3 ಜನ ಸ್ನೇಹಿತರು, ಅನಿರುದ್ಧ್, ಇಶಾ, ಅಮೃತಾಗೆ ಅಪೋಲೋದಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸ್ನೇಹಿತರು ಆನಂದರಾವ್ ಸರ್ಕಲ್ನಿಂದ ಸೀಬರ್ಡ್ನಲ್ಲಿ ಪ್ರಯಾಣವನ್ನು ಮಾಡಿದರು. ಆನಂದರಾವ್ ಸರ್ಕಲ್ನಲ್ಲಿ ಅವಾಗಲೇ ತೋರಿಸ್ತಾ ಇದ್ವಿ ನಿಮಗೆ, 9 ಜನ ಹತ್ತಿದ್ರು ಅಂತ. ಅದರಲ್ಲಿ ಈ 3 ಯಾರ್ಯಾರು, ಅನಿರುದ್ಧ, ಇಶಾ, ಅಮೃತ, ಈ 3 ಕೂಡ ಆನಂದರಾವ್ ಸರ್ಕಲ್ನಿಂದ ಹತ್ತಿದಂಥವ್ರು. ಅವರನ್ನು ಈಗ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸ್ನೇಹಿತರು ಎಲ್ಲ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ಆದಂಥ ದುರಂತ ಲೈಫ್ ಟೈಮ್ ನೆನಪಿಡಬೇಕಾದಂಥ ಒಂದು ಘಟನೆ. ಘೋರ ದುರಂತ. ಪಾರಾದ್ರಲ್ಲ, ಪುಣ್ಯ ಅವರು. ಬೆಳಗ್ಗೆ ಹೇಳ್ತಾ ಇದ್ದೆ ನಾನು, ದೇವರು ತುಂಬ ತಾಳ್ಮೆಯಿಂದ ಬರೆದಿದ್ದ ರಾಘವರವಂತ. ಯಾಕೆಂದರೆ ಇಂಥ ದುರಂತದಲ್ಲಿ ಬದುಕುಳಿಯುವಂಥದ್ದು ಇದೆಯಲ್ಲ, ಸಾವನ್ನು ಗೆದ್ದು ಬರೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ಇಡೀ ಬಸ್ ಒತ್ಕೊಂಡು ಉರಿದಿದೆ ಅಂತ ಸಂದರ್ಭದಲ್ಲಿ 25 ಜನ ಪಾರಾಗಿದ್ದಾರೆ ಅಂದರೆ ಇದಕ್ಕಿಂತ ಪುಣ್ಯ ಇನ್ನೇನು ಮಾಡಿರ್ಲಿಕ್ಕೆ ಸಾಧ್ಯ ಹೇಳಿ ಅವ್ರ ಜೀವನದಲ್ಲಿ? ಇದಕ್ಕಿಂತ ಪುಣ್ಯ ಇನ್ನೇನು ಮಾಡಿರ್ಲಿಕ್ಕೆ ಸಾಧ್ಯ?
ಲಾರಿ ಬಂದು ಗುದ್ದುತ್ತೆ. ಆ ಲಾರಿಯಲ್ಲಿದ್ದಂಥ ಒಂದು ಸುಟ್ಟು ಕರ್ಕಲಾಗಿದ್ದಾನೆ. ಬಸ್ಸಲ್ಲಿ 32 ಜನ ಇದ್ರು, 25 ಜನ ಪಾರಾಗಿದ್ದಾರೆ. ಅದರಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದಿಬ್ಬರ ಬಗ್ಗೆ, ಇನ್ನೊಂದು 3 ಜನರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಏಕೆಂದರೆ ಈ ರೀತಿಯಾದಂಥ ಅಪಘಾತ ಆದಾಗ ಇದುವರೆಗೂ ನಾವು ನೋಡಿರುವ ಪ್ರಕಾರ, ನಾವು ಹೇಳ್ತಾ ಇದ್ವಲ್ಲ ಬೆಳಗ್ಗೆನೂ ಕೂಡ, ಮೇಯ್ನ್ ನಿಮಗೆ ನೆನಪಿರುವಂತೆ ಒಂದು ಮೇಯ್ನ್ 2 ಘಟನೆ ಹೇಳೋದಾದರೆ, ಮೆಕ್ಕಾಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಆದಂಥ ದುರಂತ, 45 ಜನ ಸುಟ್ಟು ಕರ್ಕಲಾಗಿದ್ರು, ಭಾರತೀಯರಿದ್ರಲ್ಲ ಆ ಬಸ್ಸು. ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಒಂದು ಬಸ್ಸು ಬೈಕಿಗೆ ಗುದ್ದಿ ಆ ಬೈಕು ಆ ಬಸ್ನ ಕೆಳಗಡೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಬೆಂಕಿ ಹೊತ್ಕೊಂಡು 25 ಜನ ಸಾವನ್ನಪ್ಪಿದ್ರು. ಆ ಘಟನೆ ಎಲ್ಲವೂ ಕೂಡ ಕಣ್ಮುಂದೆನೇ ಇದೆ. ಜಸ್ಟ್ 2 ತಿಂಗಳಲ್ಲಿ ಆಗಿರುವಂಥ ಘಟನೆಗಳು ಅವು. ಇಂಥ ಘೋರ ದುರಂತಗಳ ನಡುವೆ ಇಷ್ಟೆಲ್ಲ ಒತ್ತು ಉರಿದಿದ್ರೂ ಕೂಡ ಆ ಬಸ್ನಲ್ಲಿ 25 ಜನ ಪಾರಾಗಿದ್ದಾರೆ. ಪುಣ್ಯ ಅಲ್ವಾ ಇದು? ಅವ್ರು ಮಾಡ್ಕೊಂಬಂದಿರುವಂಥ ಪುಣ್ಯ ಇದು. ಇನ್ನು ಚಿತ್ರದುರ್ಗದ ದುರಂತದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಡಿಕೆ ಶಿವಕುಮಾರ್, ಮೃತಪಟ್ಟವರಿಗೆ ನನ್ನ ಸಂತಾಪಗಳನ್ನು ತಿಳಿಸ್ತೇನೆ, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಹಾರೈಸ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿಕೆ ಶಿವಕುಮಾರ್ ಅವರು. ಅವರಿಗೆ ಇನ್ನೂ ಕೂಡ ಸರಿಯಾದಂತಹ ಮಾಹಿತಿಗಳು ಸಿಗಬೇಕಲ್ಲ, ಯಾಕೆಂದರೆ ಅಲ್ಲಿರುವಂಥ ಐಜಿಗೆನೆ ಇನ್ನೂ 3 ಜನ ಕಣ್ಮರೆ ಆಗಿರುವಂಥವರು ಸಾವನ್ನಪ್ಪಿದ್ದಾರಾ ಅಥವಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬಿಕಾಸ್ ಅವರಿಗೆ ಫೋನ್ ಮಾಡಿದ್ರು ಸ್ವಿಚ್ ಆಫು, ಅಲ್ಲಿ ನೋಡಿದ್ರೆ ಇನ್ನೂ ಸರಿಯಾಗಿ ದೇಹಗಳು ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಟೋಟಲಿ ಈ ಘಟನೆಯಲ್ಲಿ ಕಂಡುಬರುವಂಥದ್ದು 33 ಜನ, ಅದರಲ್ಲಿ 5 ಬಗ್ಗೆ ಮಾಹಿತಿ ಸಿಕ್ಕಿದೆ ಸಾವನ್ನಪ್ಪಿರುವಂಥದ್ದು. 25 ಜನ ಸೇಫ್ ಆಗಿದ್ದಾರೆ. ಇನ್ನು 3 ಬಗ್ಗೆ ಮಾಹಿತಿ ಸಿಗಬೇಕಷ್ಟೆ. ಅವ್ರು ಬದುಕಿದ್ರೆ ಸಾಕಪ್ಪ, ಬದುಕಿದ್ರೆ ಸಾಕು. ಅವ್ರು ಹಂಗೋ ಹಿಂಗೋ ಹೆಂಗೋ ತಪ್ಪಿಸ್ಕೊಂಡು ಎಲ್ಲೋ ಒಂದು ಕಡೆ ಚಿಕಿತ್ಸೆಯನ್ನು ಪಡ್ಕೊಂಡು ನಮಗೇನೂ ಆಗಿಲ್ಲ ಅನ್ನುವಂಥದ್ದನ್ನ ಹೇಳಿಬಿಟ್ರೆ ಅವ್ರದ್ದು ಪುಣ್ಯ. ಯಾಕೆಂದರೆ ಒಂದೊಂದು ಕುಟುಂಬನೂ ಕೂಡ ನರಕವನ್ನು ಅನುಭವಿಸ್ಬಿಡ್ತಾರೆ. ಈ ಸಾವುಗಳಿದಾವಲ್ಲ, ಆ ಕುಟುಂಬವನ್ನು ಇಡೀ ಜೀವನ ಪರ್ಯಂತ ಕಾಡಿಸ್ತವೆ. ಒಂದು ಸಾವಾಗುವಂಥದ್ದು ಆ ಕುಟುಂಬವನ್ನು ಯಾವ ರೀತಿಯಾಗಿ ಕಾಡ್ತವೆ ಅನ್ನುವಂಥದ್ದು ಈ ರೀತಿಯಾದಂಥ ಘಟನೆಗಳಾದಾಗ ಆ ಕುಟುಂಬದವ್ರನ್ನ ಕೇಳಬೇಕು, ನಿಮ್ಗೆ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿರುವಂಥ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿ ಬಳಿ ನಮ್ಮ ಪ್ರತಿನಿಧಿ ಗಂಗಾಧರ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಿರುವಂತಹ ಬಸ್ ದುರಂತದಲ್ಲಿ ಸಾವು ನೋವು ಸಾಕಷ್ಟಾಗಿರುವಂತದ್ದು. ಆದ್ರೆ ಈ ಒಂದು ಸಿ ಬಸ್ ಟ್ರಾವೆಲ್ಸ್ ನ ಬಸ್ ರಾತ್ರಿ ಸೀಬರ್ಡ್ ಟೂರಿಸ್ಟ್ ಟ್ರಾವೆಲ್ಸ್ ಬಸ್ ಇರುವಂತದ್ದು ನಿನ್ನೆ ರಾತ್ರಿ ಸುಮಾರು ಅಂದ್ರೆ ಆನಂದರಾವ್ ಸರ್ಕಲ್ ಮೇನ್ ಪಾಯಿಂಟ್ ಇಲ್ಲಿ ಬಸ್ ನಿಂತ್ಕೊಳ್ಳುವಂತದ್ದು. ಆನಂತರ ಇಲ್ಲಿಂದ ಮೆಜೆಸ್ಟಿಕ್ ನಿಂದ ಯಶವಂತಪುರದಿಂದ ಗೊರಗುಂಟೆಪಾಳ್ಯವನ್ನ ಬಿಟ್ರೆ ಅನಂತರ ಟ್ರಾವೆಲ್ ಮಾಡುವಂತದ್ದು ಕುಮಟಾ, ಅಂದ್ರೆ ಬೆಂಗಳೂರಿನಿಂದ ಗೋಕರ್ಣ ಹೋಗುವಂತ ಈ ಒಂದು ಬಸ್. ಇವ್ರು ಹೇಳ್ತಾ ಇರುವಂತದ್ದು ನಾರ್ಮಲ್ ಆಗಿ ಎಲ್ಲ ಒಂದು ಡೀಟೇಲ್ಸ್ ಇದೆ. ಇಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಹಂತ ಹಂತವಾಗಿ ಇಲ್ಲಿಂದ ಪ್ಯಾಸೆಂಜರ್ಸ್ ಹೋಗಿರುವಂತದ್ದು. ಅದರಲ್ಲಿ ಶಿವಮೊಗ್ಗಗೆ 2 ಮಂದಿ, ಮತ್ತೆ ಏನು ಒಂದು ಕುಮಟಾಗೆ 2 ಮಂದಿ ಅಂತೇಳಿ, ಮತ್ತೆ ಒಟ್ಟಾರೆ ಗೋಕರ್ಣಗೆ ಸಾಕಷ್ಟು ಮಂದಿ ಫ್ಯಾಮಿಲಿ ಸಮೇತವಾಗಿ ಹೋಗಿದ್ರು ಅಂತೇಳಿ ಹೇಳ್ತಾ ಇರುವಂತದ್ದು. ಸದ್ಯ ಈಗ ಇವರು ಮಾಲೀಕರು ಹೇಳಿರುವಂತದ್ದು ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇಲ್ಲಿ ಕ್ಯಾಂಟರ್ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಅಲ್ಲಿ ಟ್ಯಾಂಕ್ಗೆ ಅಂದ್ರೆ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮವಾಗಿ ಈ ರೀತಿಯಾದಂತಹ ಸಾವು ನೋವಿನ ಸಮಸ್ಯೆ ಆಗಿರುವಂತದ್ದು. ಸದ್ಯ ಈಗ ಮಾಲೀಕರು ನಾಗರಾಜಯ್ಯ ಅಂತೇಳಿ ಸೀಬರ್ಡ್ ಒಂದು ಟೂರಿಸ್ಟ್ ಟ್ರಾವೆಲ್ಸ್ ನ ಮಾಲೀಕರು, ಅವರು ಕೂಡ ವಿಚಾರ ಗೊತ್ತಾಗದಂತೆ ನೇರವಾಗಿ ಈಗ ಅವರು ಕೂಡ ಚಿತ್ರದುರ್ಗಕ್ಕೆ ಹೋಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಎಷ್ಟು ಮಂದಿ ಹೋಗ್ತಾ ಇದ್ರು ಟ್ರಾವೆಲ್ಸ್ ಏನನ್ನೋದ್ರ ಬಗ್ಗೆ ಇವರು ಕಾಂಟ್ಯಾಕ್ಟ್ ಮಾಡಿದಾರೆ. ಯಾರು ಅಲ್ಲಿನ ಚಿತ್ರದುರ್ಗದ SP ಕೂಡ ಈಗ ಓನರ್ ಕಾಂಟ್ಯಾಕ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಂದ್ರೆ ಅವ್ರ ಟ್ರಾವೆಲ್ಸ್ ಅಲ್ಲಿ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವ್ರ ಫೋನ್ ನಂಬರ್ಸ್ ಆಗಿರ್ಬೋದು, ಎಷ್ಟು ಮಂದಿ ಇಲ್ಲಿಂದ ಟ್ರಾವೆಲ್ಸ್ ಮಾಡಿದ್ರು ಸಂಪೂರ್ಣವಾದಂತಹ ಮಾಹಿತಿ ಮತ್ತೆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಡೈರೆಕ್ಟ್ ಈಗ ಅವರು ಚಿತ್ರದುರ್ಗಕ್ಕೆ ಹೋಗ್ತಾ ಇರುವಂತದ್ದು. ಈಗ ಆನಂದ್ರ ಸರ್ಕಲ್ ಅಲ್ಲಿ ಸೀಬರ್ಡ್ ಟೂರಿಸ್ಟ್ ಟ್ರಾವೆಲ್ಸ್ ಏನಿದೆ ಈ ಬಸ್ ಅನ್ನು
ಪ್ರತಿನಿತ್ಯ ಎಲ್ಲ ಜಿಲ್ಲಾವಾರು ಈ ಒಂದು ವೆಹಿಕಲ್ಸ್ ಮೂವ್ಮೆಂಟ್ ಆಗುತ್ತೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯಾದ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ನಿನ್ನೆಯೂ ಕೂಡ ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತಹ ಚಾಲಕರು ಕೂಡ ಅದರಲ್ಲಿ ಇದ್ದಂತದ್ದು, ಮತ್ತೆ ಸುರಕ್ಷತಾ ದೃಷ್ಟಿಯಿಂದ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಬಸ್ಸಲ್ಲಿ ಮಾಡಲಾಗಿತ್ತು. ಆದ್ರೆ ಟ್ಯಾಂಕ್ಗೆ ಟಚ್ ಆಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತ ಕೂಡ ಅವರು ಸಹ ಹೇಳ್ತಾ ಇದ್ದಾರೆ. ಸದ್ಯ ತನಿಖಾ ಆಯಾಮದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೆಲ್ಲ ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಏನ್ ವಿಚಾರಕ್ಕೆ ಅಲ್ಲಿನ ಘಟನೆಗೆ ಸಂಬಂಧಪಟ್ಟಂತೆ ಹೇಗೆ ಅಲ್ಲಿ ಈ ರೀತಿಯಾದಂತಹ ಫೈರ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಸದ್ಯ ಪ್ಯಾಸೆಂಜರ್ಸ್ ನ ಮಾಹಿತಿಯನ್ನ ಇಲ್ಲಿಂದ ಟೂರಿಸ್ಟ್ ಟ್ರಾವೆಲ್ಸ್ ನಿಂದಲೇ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಸಿಲೆ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಸೀಬರ್ಡ್ ಕಚೇರಿ ಹೊರಟಂಥ ಸಂದರ್ಭ, ಅದರ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ. ಎಲ್ಲಿ ಹೊರಟು ಏನಾಯಿತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಬೆಳಗ್ಗೆಯಿಂದಲೂ ಕೂಡ ನಿಮಗೆ ಇಡ್ತಾ ಇದ್ದೀವಿ. ಸದ್ಯ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಆತಂಕ ನಮಗೂ ಕೂಡ ತುಂಬ ದುಗುಡ ಇತ್ತು. ಅದನ್ನು ನೋಡುವಂಥ ಸಂದರ್ಭದಲ್ಲಿ ಕರಳು ಕಿವುಚ್ದಂಗೆ ಆಗ್ತಾ ಇತ್ತು. ಯಾಕೆಂದರೆ 15 ಜನ 20 ಜನ ಅಂದರೆ ಪಾಪ ಆ ಕುಟುಂಬದವರ ಪರಿಸ್ಥಿತಿ ಏನು, ಅವ್ರು ಹೇಗೆ ಸತ್ರೋ ಏನೋ ಪಾಪ. ಆ ಕೂಗಾಟ ನರಳಾಟ ಎಲ್ಲ ಕೇಳಿಸ್ತಾ ಇತ್ತಲ್ಲ, ಆ ಧ್ವನಿಗಳು ಎಂಥವ್ರಿಗಾದರೂ ಕೂಡ ಅಷ್ಟೇ ಒಂಥರ ಹೃದಯ ವಿದ್ರಾವಕ ಅಂತ ಹೇಳ್ತೀವಲ್ಲ ಆ ವರ್ಡು, ಈ ದೃಶ್ಯಾವಳಿ ನೋಡ್ತಾ ಇದ್ರೇ ಅನ್ಸೋದು. ಇನ್ನು ಚಿತ್ರದುರ್ಗದಲ್ಲಿ ಅಪಘಾತ ಹೇಗಾಯಿತು ಅನ್ನುವಂಥದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಂಟೈನರ್ ಚಾಲಕ ಮಾಡಿದಂತಹ ನಿರ್ಲಕ್ಷ್ಯದಿಂದಾಗಿ ಇವತ್ತು ಒಂದು ಬಸ್ಸು ಒತ್ತಿ ಉರಿದಿರುವಂಥದ್ದು. ಜೊತೆಗೆ ಇಲ್ಲಿವರೆಗೂ ಕೂಡ ಅಷ್ಟೇ ಸುಮಾರು 5ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಇನ್ನು 4-5 ಜನರ ಮೃತದೇಹಗಳಿಗೋಸ್ಕರ ಶೋಧ ಮಾಡ್ತಿದ್ದೀವಿ ಅಂತ ಹೇಳಿದರೆ, ನ್ಯೂಸ್ 18ನಲ್ಲಿ ನಾವು ಈ ಒಂದು ಘಟನೆ ಬಗ್ಗೆ ವಿವರವಾಗಿ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಹಿರಿಯೂರಿಂದ ತುಮಕೂರು ಮಾರ್ಗವಾಗಿ ಬರ್ತಿರುವಂಥ ಒಂದು ಹೈವೇ ಇದು. ಇದೇ ಒಂದು ಮಾರ್ಗದಲ್ಲಿ ಆ ಒಂದು ಕಂಟೈನರ್ ಕೂಡ ಅಷ್ಟೇ ಬರ್ತಿತ್ತು. ಆಲ್ಮೋಸ್ಟ್ ಇಲ್ಲಿನ ಸ್ಥಳೀಯರು ಹೇಳುವಂಥ ಪ್ರಕಾರವಾಗಿ ಒಂದು 120ರಿಂದ 130 ಸ್ಪೀಡಲ್ಲಿ ಇರಬಹುದೇನೋ, ಯಾಕಂದರೆ ಆ ಒಂದು ಓವರ್ ಸ್ಪೀಡ್ ಇತ್ತು ಅಂತಲೂ ಕೂಡ ಹೇಳ್ತಿದ್ದಾರೆ. ಇದೇ ಒಂದು ಜಾಗ ಏನು ಕಾಣ್ತಾ ಇದೆ ನೋಡ್ತಾ ಇರ್ಬೋದು, ಟೈರ್ ಮಾರ್ಕ್ಗಳು ಕೂಡ ಬಿದ್ದಿದೆ. ಅಂದರೆ ಏಕಾಏಕಿ ಓವರ್ ಸ್ಪೀಡಾಗಿ ಬಂದಂತಹದ್ದು, ಅಲ್ಲೋಗುವಂತಹ ಒಂದು ಲಾರಿ ಏಕಾಏಕಿ ಬಂದು ಈ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತದು. ಈ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ವೇಳೆಯಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಇಲ್ಲಿ ಡಿಕ್ಕಿ ಹೊಡೆದಂಥ ಬಳಿಕ ಅಲ್ಲಿ ಏನೀಗ JCB ಮೂಲಕವಾಗಿ ಕಂಟೈನರ್ ಎತ್ಕೊಂಡು ಹೋಗ್ತಿದ್ದಾರೆ ಈ ಒಂದು ಭಾಗಕ್ಕೆ. ಅಂದರೆ ಆ ಒಂದು ಭಾಗದಲ್ಲಿ ಬಸ್ ಕೂಡ ಬರ್ತಿರುತ್ತೆ. ಸುಮಾರು 32 ಜನ ಪ್ರಯಾಣಿಕರು, ಇನ್ಕ್ಲೂಡಿಂಗ್ ಡ್ರೈವರು ಮತ್ತು ಕ್ಲೀನರ್ ಸೇರಿದಂತೆ 32 ಜನ ಒಂದು ಸೀಬರ್ಡ್ ಅನ್ನುವಂಥ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಿರ್ತಾರೆ. ಅಲ್ಲಿ ಓವರ್ ಸ್ಪೀಡಲ್ಲಿ ಡಿವೈಡರ್ಗೆ ಹೊಡೆದಂಥ ಬಸ್ ಇದು ಕಂಟೈನರ್ನಿದೆ. ಈ ಒಂದು ಭಾಗಕ್ಕೆ ಬಂದ್ಬಿಟ್ಟು ಇಲ್ಲಿ ಬಸ್ಗೆ ಡಿಕ್ಕಿ ಹೊಡೆಯುತ್ತದು. ಅಂದರೆ ಆ ಒಂದು ಸ್ಪೀಡ್ನಲ್ಲಿ ಏಕಾಏಕಿ ಬಸ್ಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಒಂದು ಪೆಟ್ರೋಲ್ ಟ್ಯಾಂಕ್ ಏನಿತ್ತು, ಆ ಒಂದು ಡೀಸೆಲ್ ಟ್ಯಾಂಕ್, ಆ ಒಂದು ಡೀಸೆಲ್ ಟ್ಯಾಂಕ್ಗೆ ನೇರ ಬಂದು ಓವರ್ ಸ್ಪೀಡ್ ಆಗಿ ಒಂದು ವೆಹಿಕಲ್ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಫೋರ್ಸ್ಗೆ ಆ ಒಂದು ಡೀಸೆಲ್ ಲೀಕೇಜ್ ಆಗಿಬಿಟ್ಟು ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಸೀಬರ್ಡ್ ಬಸ್ ಏನಿದೆ, ಇದು ಮಲ್ಟಿ ಆಕ್ಸಲ್ ಬಸ್, ಇದು ಒಂದು ಬಸ್ ಸಂಪೂರ್ಣವಾಗಿ ಸುಟ್ಟೋಗ್ಬಿಟ್ಟಿದೆ. ನೀವು ಏನೂ ಕೂಡ ಅಂದರೆ ಏನು ಉಳಿದಿಲ್ಲ ಅದರಲ್ಲಿ ಇದ್ದಂಥವ್ರು ನಿಜಕ್ಕೂ ಕೂಡ ಅಷ್ಟೇ ಅದೃಷ್ಟ ಅಂತ ಹೇಳ್ಬೋದು ಒಂದಷ್ಟು ಜನ. ಯಾಕಂದರೆ ಆಲ್ಮೋಸ್ಟ್ ಪೊಲೀಸರ ಪ್ರಕಾರವಾಗಿ 25 ಜನರನ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ 25 ಜನಕ್ಕೆ ಲಕ್ಕಿಲಿ ಒಂದು ರೀತಿ ಅವರು ಗ್ರೇಟ್ ಎಸ್ಕೇಪ್ ಅನ್ಬೋದು. ಉಳಿದಂಥವರು ಇನ್ನೂ ಕೂಡ ಅಷ್ಟೇ 5 ಜನರ ಮೃತದೇಹ, ಈ ಬಸ್ನಲ್ಲಿದ್ದಂಥವ್ರು 4, ಕಂಟೈನರ್ ಚಾಲಕ ಸರ್ 5 ಜನ ಸಿಕ್ಕಿದ್ದಾರೆ. ಉಳಿದಂತಹ 3ರಿಂದ 4 ಜನರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರೆ, ಆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಒಮ್ಮೆ ಬಸ್ನ ದೃಶ್ಯವನ್ನು, ಸಂಪೂರ್ಣವಾಗಿ ಏನಂದರೆ ಏನು ಉಳಿದಿಲ್ಲ, ಆ ರೀತಿಯಾಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ಯಾವುದೇ ಒಂದು ಪಾರ್ಟು ಕೂಡ ಇಲ್ಲ. ನೀವು ನೋಡ್ತಾ ಇರ್ಬೋದು ಇನ್ನೊಂದು ದೃಶ್ಯದಲ್ಲಿ ಕೂಡ ಅಷ್ಟೇ, ಅಂದರೆ ಒಂದು ಡೀಸೆಲ್ ಟ್ಯಾಂಕ್ ಅಂತ ಏನಿದೆ, ಆ ಒಂದು ಡೀಸೆಲ್ ಟ್ಯಾಂಕ್ಗೆ ಏಕಾಏಕಿ ಫೋರ್ಸ್ಫುಲಿ ಹೊಡೆದಂಥ ವೇಳೆಯಲ್ಲಿ ಇಲ್ಲಿ ಮೊದಲನೇದಾಗಿ ಬೆಂಕಿ ಹತ್ಕೊಳುತ್ತೆ. ಬೆಂಕಿ ಹತ್ಕೊಂಡಿದ್ದ ಕೆನ್ನಾಲಿಗೆ ಯಾವ ರೀತಿಯಾಗಿ ಹಬ್ಬುತ್ತೆ ಅಂತಂದರೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಇನ್ನೊಂದು ಕೂಡ ಈಗಾಗಲೇ ಕ್ಲಿಯರೆನ್ಸ್ ಮಾಡುವಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಹೈವೇ ಆಗಿದ್ದಂಥ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ ಓಡಾಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಸದ್ಯಕ್ಕೆ ಕ್ಲಿಯರೆನ್ಸ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಅಷ್ಟೊಂದು ದೊಡ್ಡ ದುರಂತ ಅಂತ ಅನಿಸುತ್ತೆ. ಯಾಕಂದರೆ ಕಂಟೈನರ್ನ ಚಾಲಕ ಮಾಡಿದಂತಹ ಒಂದು ಎಡವಟ್ಟಿನಿಂದಾಗಿ ಇವತ್ತು ಈ ರೀತಿಯಂಥ ದುರ್ಘಟನೆ ಆಗಿದೆ. 5 ಜನರ ಸಾವಾಗಿದೆ. ಉಳಿದಂತಹ 4 ಜನರು ಕೂಡ ಅಷ್ಟೇ ಬಹುತೇಕ ಸಾವನ್ನಪ್ಪಿರಬಹುದು. ಯಾಕಂದರೆ ಅವರ ಬಗ್ಗೆ ಯಾವುದೇ ಸುಳಿವಿಲ್ಲ, ಯಾವುದೇ ಕೂಡ ಕ್ಲೂ ಸಿಕ್ತಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೊಡ್ತಿದ್ರೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಿದಂಥ ಮೂಳೆಗಳಿಂದ ಒಂದು ಮೂಳೆಗಳನ್ನು ಸೋಕೋ ಟೀಮ್ನವರು ಕಲೆಕ್ಟ್ ಮಾಡಿಕೊಂಡು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಚಿತ್ರದುರ್ಗ. ಈ ಘಟನೆಯ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದ ಹಾಗೆ ಆ ಸುತ್ತಮುತ್ತಲಿನ ಊರವರೆಲ್ಲ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ ಬಸ್ ಇದೆಯಲ್ಲ ಕಂಪ್ಲೀಟಾಗಿ ಸುಟ್ಟು ಕರ್ಕಲಾಗೋಗಿದೆ. JCBಯಲ್ಲಿ ಅದನ್ನು ತೆಗೆಯುವಂಥ ಕೆಲಸ ಮಾಡಲಾಗ್ತಾ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ.
ಇನ್ನು ಹೆಂಗಾಗಿರೋಣ ಆ ಬಸ್ನ ಪರಿಸ್ಥಿತಿ, ಲಾರಿಯ ಪರಿಸ್ಥಿತಿ ಅನ್ನುವಂಥದ್ದು. ಅಪಘಾತ ನಡೆದ ಸ್ಥಳದಲ್ಲಿ ಸೋಕೋ ಟೀಮ್ ಮಾದರಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾದಂಥ ಮಾದರಿಗಳನ್ನು, ಮೂಳೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ಕೊಂಬಾರ. ಹಿರಿಯೂರು ಸಮೀಪ ನಡೆದಂತಹ ದುರ್ಘಟನೆಯಲ್ಲಿ ಇಲ್ಲಿವರೆಗೂ ಕೂಡ 5 ಮೃತದೇಹಗಳು ಸಿಕ್ಕಿರುವಂಥದ್ದು. ಅದರಲ್ಲಿ ಕಂಟೈನರ್ನ ಚಾಲಕ, ಉಳಿದಂತೆ ಬಸ್ನಲ್ಲಿ 4 ಮೃತದೇಹಗಳು. ಇನ್ನೂ ಕೂಡ ಅಷ್ಟೇ 3 ರಿಂದ 4 ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ IG ರವಿಕಾಂತೇಗೌಡರು ಕೂಡ ಹೇಳಿದ್ರು. 4 ಜನರಿಗೋಸ್ಕರ ಈಗಾಗಲೇ ಹುಡುಕಾಟವನ್ನು ಮಾಡ್ತಿದ್ದಾರೆ. ಅವರು ಬಳಕೆ ಮಾಡ್ತಿದ್ದಂಥ ಮೊಬೈಲ್ಗಳು ಸಂಪೂರ್ಣವಾಗಿ ಸ್ವಿಚ್ ಆಫ್ ಆಗಿದೆ. ಮತ್ತೊಂದು ಕಡೆ ಸೋಕೋ ಟೀಮ್ ಕೂಡ ಅಷ್ಟೇ ಬಂದು ಆ ಬಸ್ನಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನೇನು ವಸ್ತುಗಳು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಪ್ಯಾಸೆಂಜರ್ಸ್ ಬಳಕೆಯನ್ನು ಮಾಡ್ತಿದ್ದಂತಹ ಮೊಬೈಲ್ ಫೋನ್ಗಳು ಇವು. ಯಾಕಂದರೆ ಇಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಏನು ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದರೆ ಐಡೆಂಟಿಟಿಯನ್ನು ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಮತ್ತೊಂದು ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು ಒಂದಷ್ಟು ಮೂಳೆಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಬೆಂದೋಗಿರುವಂತಹ ಕಾರಣಕ್ಕೋಸ್ಕರ ಆ ಒಂದು ಸಿಕ್ಕಂತಹ ಮೂಳೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕಂದರೆ ವ್ಯಕ್ತಿಗಳೇನಾದರೂ ಸಿಕ್ಕಿಲ್ಲ, ಮೃತದೇಹಗಳು ಸಿಕ್ಕಿಲ್ಲ ಅಂದಂಥ ಸಂದರ್ಭದಲ್ಲಿ ಈ ಮೂಳೆಗಳ ಮುಖಾಂತರವಾಗಿ DNA ಪರೀಕ್ಷೆಯನ್ನು ಮಾಡ್ತಾರೆ. ಕುಟುಂಬಸ್ಥರ DNA ಜೊತೆ ಮ್ಯಾಚ್ ಮಾಡಿಕೊಂಡು ಆ ಮೃತದೇಹಗಳು ನಿಮ್ಮವ್ರು ಇದರಲ್ಲೇ ಸಾವನ್ನಪ್ಪಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಬೋದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಒಂದಷ್ಟು ಬಟ್ಟೆಯ ತುಂಡುಗಳು, ಅಂದರೆ ಪರ್ಟಿಕ್ಯುಲರ್ ಆದಂಥ ಬಸ್ನಲ್ಲಿ ಸಿಕ್ಕಂಥ ಒಂದಷ್ಟು ಬಟ್ಟೆಯ ತುಂಡುಗಳೇನಿದೆ ಆ ಒಂದು ಬಟ್ಟೆಯ ತುಂಡುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದ ಒಂದಷ್ಟು ಮೂಳೆಗಳಾಗಿರ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಆ ಒಂದು ಒಳಭಾಗದಲ್ಲಿ ಸಿಕ್ಕಂತಹ ಒಂದಷ್ಟು ವಸ್ತುಗಳಾಗಿರ್ಬೋದು. ಇನ್ನೊಂದೇನು ಅಂತಂದರೆ ಬಳಕೆಯನ್ನು ಮಾಡ್ತಿದ್ದಂಥ ಪ್ರಯಾಣಿಕರು ಬಳಸ್ತಿದ್ದಂಥ ಒಂದಷ್ಟು ಥಿಂಗ್ಸ್, ಅಂದರೆ ವಾಚಸ್ ಆಗಿರ್ಬೋದು ಅಥವಾ ಗಾಗಲ್ಸ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿರುವಂಥ ಸೋಕೋ ಟೀಮ್ ಅವರು ಅದನ್ನು ಬೇರೆ ಬೇರೆ ಭಾಗಗಳಾಗಿ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಾ ಇರ್ಬೋದು ಇದು ಲ್ಯಾಪ್ಟಾಪ್ನ ಅವಶೇಷಗಳಿದು. ಅಂದರೆ ಅವರು ಬಳಕೆಯನ್ನು ಮಾಡ್ತಿರುವಂಥ ಲ್ಯಾಪ್ಟಾಪ್ನ ಥಿಂಗ್ಸನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇನ್ನೂ ಅಲ್ಲೂ ಒಂದಷ್ಟು ಮೂಳೆಗಳು, ಇನ್ನೊಂದು ಅಲ್ಲಿ ಆ ಭಾಗದಲ್ಲಿ ಒಂದಷ್ಟು ಪರ್ಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದರೆ. ಇನ್ನೊಂದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು ಅಲ್ಲಿ ಬರ್ದಿದ್ದಾರಲ್ಲಿ ಡ್ರೈವರ್ ಡೋರ್ ಅಂತ ಹೇಳ್ಬಿಟ್ಟು, ಅಂದರೆ ಡ್ರೈವರ್ ಡೋರ್ನ ಬಳಿ ಸಿಕ್ಕಂತಹ ಒಂದು ವಸ್ತುಗಳಿವು. ಅಂದರೆ ಅಲ್ಲೊಂದು ಲ್ಯಾಪ್ಟಾಪ್ದು ಇದು ಸಿಕ್ಕಿದೆ, ಇನ್ನೊಂದಷ್ಟು ಮೂಳೆಗಳು ಕೂಡ ಸಿಕ್ಕಿರುವಂಥದ್ದು, ಇನ್ನೊಂದು ಇಲ್ಲೊಂದು ಬಾಕ್ಸ್ ಸಿಕ್ಕಿದೆ, ಅಂದರೆ ಒಂದು ಗಾಗಲ್ ಇಡುವಂಥ ಬಾಕ್ಸು, ಮತ್ತೊಂದು ಇನ್ನೊಂದೆರಡು ವಸ್ತುಗಳು ಕೂಡ ಸಿಕ್ಕಿರುವಂಥದ್ದು. ಅದು ಬಿಟ್ಟರೆ ಉಳಿದಂತೆ ಇನ್ನೊಂದಷ್ಟು ಬಸ್ನ ಒಳಭಾಗದಲ್ಲಿ ಸುಟ್ಟಂತಹ ರೀತಿಯಲ್ಲಿರುವಂಥ ಒಂದಷ್ಟು ಬಟ್ಟೆಗಳು. ಅಂದರೆ ಸಂಪೂರ್ಣವಾಗಿ ಸೋಕೋ ಟೀಮ್ನವರು ಎಲ್ಲ ಒಂದು ಮಾದರಿಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಸಂಗ್ರಹ ಮಾಡೋದನ್ನು ಡಿವೈಡ್ ಮಾಡ್ಕೊಂಡಿರುವಂಥದ್ದು. ಡಿವೈಡ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅದನ್ನು FSLಗೆ ಕಳಿಸ್ಕೊಡ್ತಾರೆ. ಒಂದು ವೇಳೆ ಏನಾದರೂ ಮೃತದೇಹಗಳ ಐಡೆಂಟಿಟಿ ಆಗಿಲ್ಲ ಅಂತಂದರೆ ಆ ಒಂದು ಸೀಬರ್ಡ್ ಅವ್ರು ಕೊಟ್ಟಂಥ ಲಿಸ್ಟ್ ಏನಿದೆ ಆ ಒಂದು ಲಿಸ್ಟ್ನ ಪ್ರಕಾರವಾಗಿ ಗಾಯಗಳಾಗಿದ್ದಾರೆ ಅವ್ರನ್ನ ಬಿಟ್ಟು ಉಳಿದಂಥವ್ರನ್ನ ಐಡೆಂಟಿಟಿ ಮಾಡೋದು ಚೆಕ್ ಮಾಡ್ತಾರೆ. ಇಲ್ಲಿರುವಂತಹ ಒಂದು ಅವಶೇಷಗಳೇನು ಮೂಳೆಗಳಿದ್ದಾವೆ ಅದರ ಮುಖಾಂತರವಾಗಿ ಕುಟುಂಬಸ್ಥರ ಒಂದು DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೃತಪಟ್ಟಂಥವ್ರು ಯಾರು ಅನ್ನುವಂಥ ಒಂದು ಪತ್ತೆ ಕಾರ್ಯವನ್ನು ಮಾಡಲಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಂಜುನಾಥ್, ನ್ಯೂಸ್ 18 ಚಿತ್ರದುರ್ಗ.